ಥ್ಯಾಂಕ್ ಯು. ईटीवी न्यूज में आप सभी दर्शकों का स्वागत है। मैं हूं आपके साथ मुबीना। ಪತ್ರಿಕಾಗೋಷ್ಠಿಯಲ್ಲಿ ಭಾಗದಂತ ಎಲ್ಲ ಭಾರತೀಯ ಜನತಾ ಪಕ್ಷ ನಾಯಕರಿಗೆ ನಮಸ್ಕರಿಸಿ, ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸಿ, ಇವತ್ತು ಇನ್ನು ಕಾಂಗ್ರೆಸ್ ನಾಳೆ ನಡೀತಕ್ಕಂಥ ಒಂದು ಸಾಧನಾ ಸಮಾವೇಶದ ಬಗ್ಗೆ ಚರ್ಚೆ ಸವಿಸ್ತರವಾಗಿ ಎಸ್ ಪಂಡಾಳಿ ಸಾಹೇಬ್ ಹೇಳಿದ್ದಾರೆ. ಬಿಜಾಪುರಕ್ಕೆ ಸೀಮಿತ ಆಗಿ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಿಜಾಪುರದ ಇಟ್ಟಂಗಿಹಾಳದಲ್ಲಿ ಸುಮಾರು 70 ಎಕರೆ ಜಮೀನನ್ನ ಗೌರ್ಮೆಂಟ್ ಸರ್ಕಾರಿ ಜಮೀನನ್ನ ಸ್ವಾಧೀನಪಡಿಸಿಕೊಂಡು ಇಲ್ಲಿ ಫುಡ್ ಪಾರ್ಕಿಗೆ ಒಂದು ಅವಕಾಶ ಮಾಡಿಕೊಟ್ಟು ಹೋದ್ರು. ಈಗ 2 ವರ್ಷ ಸರ್ಕಾರ ಬಂದ, ಅಲ್ಲಿ ಇನ್ನೂ ಬದಲಾವಣೆ ಇಲ್ಲ. ಯಾಕಂದ್ರೆ ಬಿಜಾಪುರ ತೋಟಗಾರಿಕೆಯಲ್ಲಿ ಬಹಳಷ್ಟು ವಿಶೇಷವಾದ ಒಂದು ಶಕ್ತಿ ಇರೋದ್ರಿಂದ, ಹಣ್ಣುಗಳನ್ನು ಬೆಳೆಯೋದ್ರಿಂದ, ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಈ ಹಣ್ಣುಗಳನ್ನು ಬೆಳೆಯೋದ್ರಿಂದ ಇದು ರೈತರು ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡಬಹುದು ಅಂತಕ್ಕಂಥದ್ದನ್ನ ಪ್ರೊಸೆಸ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಿ ರೈತರಿಗೆ ಹೆಚ್ಚು ಅನುಕೂಲ ಆಗ್ಲತ್ತ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆ ಫುಡ್ ಪಾರ್ಕ್ ಅನ್ನ ಕೊಟ್ಟಿತ್ತು. ಅದ್ರ ಮುಂದೆ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಅದ್ರ ಏನೂ ಮಾಡ್ಲಿಲ್ಲ. ಅಂದ್ರೆ ನೀವು ನಾಳೆ ಸಮಾವೇಶ, ಇವತ್ತು ನಾನು ಉಸ್ತುವಾರಿ ಮಂತ್ರಿಗಳಂತ MB ಪಾಟೀಲ್ ಕೇಳ್ತೀನಿ, 2 ವರ್ಷದಿಂದ ನೀವು ಏನೂ ಮಾಡ್ಲಾರದೆ ಇವತ್ತು ಬಿಜಾಪುರಕ್ಕೆ ಏನೂ ಕೊಡುಗೆ ಇಲ್ಲ ಅಂದಾಗ ನೀವು ನಾಳೆ ಸಾಧನಾ ಸಮಾವೇಶದಲ್ಲಿ ನಾವು ಏನು ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ಬಿಜಾಪುರದ ಗುತ್ತಿಗೆದಾರ ಬಗ್ಗೆ ಚರ್ಚೆ ಆಗ್ತದೆ ರಾಜ್ಯದಲ್ಲಿ. ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಬಿಜಾಪುರದ ಗುತ್ತಿಗೆದಾರರ ಪರಿಸ್ಥಿತಿ ಏನದ ಅನ್ನೋದನ್ನ ಅವರನ್ನ ಕರೆದು ಮೀಟಿಂಗ್ ಮಾಡ್ತಕ್ಕಂಥದ್ದನ್ನ ಮಾಡಿದಾರ. ಇವತ್ತು ಬಿಜಾಪುರದಲ್ಲಿ ಬಹಳಷ್ಟು ಗುತ್ತಿಗೆದಾರರು ರೋಡಿಗೆ ಬಂದಿದಾರ. ಇವತ್ತು ಯಾರೇ ಸಂಬಂಧಿಕರು ಫೋನ್ ಹಚ್ಚಿದ್ರ ಫೋನ್ ಅನ್ನೋನ್ ನಂಬರ್ ಫೋನ್ ಎತ್ತುವಂಗಿಲ್ಲ, ಆತ್ಮೀಯ ಗೆಳೆಯರ ಫೋನ್ ಹಚ್ಚಿದ್ರು ಕೂಡ ಅವ್ರು ಫೋನ್ ಎತ್ತಲಾರಂತ ಪರಿಸ್ಥಿತಿ ಆಗಿದಾರ ಕೆಲವೊಂದು ಕಾಂಟ್ಯಾಕ್ಟ್ ಗುತ್ತಿಗೆದಾರರು. ಅಂತ ಗುತ್ತಿಗೆದಾರ ಗುರುತಿಸಿದಾರೆ, ಅವರ ಸಮಸ್ಯೆಗಳನ್ನ ಆಲಿಸಿದ್ರೇನು ಅಂತಕ್ಕಂಥದ್ದು. ಇವತ್ತು ಕುಡಿಯುವ ನೀರಿಗಾಗಿರ್ತಕ್ಕಂಥ ಏನ್ ಗುತ್ತಿಗೆದಾರ ಅದಾರ, ಕಳೆದ 2 ವರ್ಷದಿಂದ ನೀವು ಪೇಮೆಂಟ್ ಕೊಟ್ಟಿಲ್ಲ. ಈಗ 2 ವರ್ಷದಲ್ಲಿ 1-2 ಸಲ ಅವರು ಸ್ಕೀಮನ್ನ ತೆಗೆದುಕೊಳಿಸಿದ್ರು, ನೀರಿನ ಹಾಕಾರ ಆಯ್ತು. ಆದ್ರೆ ಆ ಗುತ್ತಿಗೆದಾರ ಪರಿಸ್ಥಿತಿ ಹೆಂಗದ, ಎಲ್ಲಾ ತರ ಗುತ್ತಿಗೆದಾರ ಇವತ್ತು ಅವ್ರ ಪರಿಸ್ಥಿತಿಯನ್ನು ನಾವು ಏನಾದ್ರು ಕೇಳಿದ್ರೇನು. ಇನ್ನ ವಿಶೇಷವಾಗಿ ಇವತ್ತು ಕೆಲವೊಂದು ಯೋಜನೆ ಹೆಂಗದಾವ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೂಡಿ ಮಾಡ್ತಕ್ಕಂಥ ಯೋಜನೆ ಅದಾವ. ಇವತ್ತು ಕೃಷಿ ಇಲಾಖೆಯಲ್ಲಿ ಇವತ್ತು ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರ್ಬೋದು, ಕೃಷಿ ಯಾಂತ್ರೀಕರಣ ಏನು ಟ್ರಾಕ್ಟರ್ ಇಂಪ್ಲಿಮೆಂಟ್ಸ್ ಇರ್ಬೋದು. ಇವತ್ತು ರೈತರಿಗೆ ಏನು ಸಿಗಾಕತ್ತಿಲ್ಲ 2 ವರ್ಷದಿಂದ. ಇವತ್ತು ಕೇಂದ್ರ ಸರ್ಕಾರ 50% ಕೊಡ್ತಕ್ಕಂಥ ದುಡ್ಡು ರಿಲೀಸ್ ಆಗ್ತಾ ಇದೆ. ಆದ್ರೆ ಅದಕ್ಕೆ ಸರಿ ಸಮಾನವಾದಂತ ಏನ್ ಕೊಡ್ಬೇಕಾದಂತ ಪಾಲನ್ನ ಕೊಡ್ಲಾರದೆ ಕಂಪನಿಯವ್ರ ಮುಂದೆ ಬರ್ತಾ ಇಲ್ಲ. ಇವತ್ತು ರೈತರಿಗೆ 2 ವರ್ಷದಿಂದ ಒಂದು ಸೆಟ್ ಸ್ಪ್ರಿಂಕ್ಲರ್ ಸಿಗ್ತಾ ಇಲ್ಲ. ಏನೋ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಬಂದಾಗಿದೆ ಅಗ್ರಿಕಲ್ಚರ್ದಲ್ಲಿ. ಇನ್ನು ವಿಶೇಷವಾಗಿ ಇವತ್ತ ಬಿಜಾಪುರದ ರೈತರ ಅಂದಾಜು UKPಯಲ್ಲಿ 25,000 ಎಕರೆ ಜಮೀನನ್ನ ಭೂ ಸ್ವಾಧೀನಪಡಿಸ್ಕೊಂಡಿರಿ. ಇವತ್ತು ಹೆಚ್ಚುವರಿ ಕೋರ್ಟ್ ಆದೇಶ ಆಗೈತಿ, ಅವ್ರಿಗೆ ಹೆಚ್ಚುವರಿಯ ಏನ ಹಣವನ್ನು ಕೊಡ್ಬೇಕಂತ ಆದೇಶ ಆದ್ರು 6 ತಿಂಗಳ ಕೊಡ್ಬೇಕಂತ ಆದೇಶ ಇದ್ರು 2 ವರ್ಷ ಆಯ್ತು. ಅವ್ರಿಗೆ ಹೆಚ್ಚುವರಿ ಆದಂತ ಅವಾರ್ಡ್ವನ್ನು ಕೂಡ ನೀವು ಹಣವನ್ನು ಕೊಡ್ತಾ ಇಲ್ಲ. ಇಲ್ಲಿ ಸಂಬಂಧಪಟ್ಟ ವಕೀಲರು ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಬಹಳಷ್ಟು ಇವತ್ತು ಸಂಬಂಧಪಟ್ಟ ಇಲಾಖೆಗಳನ್ನ ಜಪ್ತಿ ಮಾಡಿದ್ರು. ಅವರ ಜನರಲ್ ಮ್ಯಾನೇಜರ್ ಕಾರ್ ಜಪ್ತಿ ಆದವು, ಅಲ್ಲಿ ಸಂಬಂಧಪಟ್ಟ ಇಲಾಖೆ ಕಾರ್ಗಳ ಜಪ್ತಿ ಆದವು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಧನಾ ಸಮಾವೇಶ ಏನ್ ಮಾಡ್ತೀರಿ ನೀವು ಅಂತಕ್ಕಂಥದ್ದು. ವಿಶೇಷವಾಗಿ ಇವತ್ತ ಸಕ್ಕರೆ ಕಾರ್ಖಾನೆಗಳು, ಕೋಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಅದಾವತ್ ರೈತರಿಗೆ ಒಂದ್ ರೀತಿ ಕೆಲವು ಬೆಲೆ ಸಿಗ್ತಾ ಇದೆ. ಇವತ್ತೆಲ್ಲಾ ಸಕ್ಕರೆ ಫ್ಯಾಕ್ಟರಿಗಳು ಬಂದ್ ಆಗಿಬಿಟ್ಟು ಅಂದ್ರ ಎಲ್ಲಾ ಮಾಲೀಕತ್ವ ಅದು ಅಂದ್ರ ಅವ್ರ ರೇಟ್ ಮನಸ್ಸಿಗೆ ಮೂಲಕ ಕೊಡಕತ್ತಾರ. 1,000 ರೂಪಾಯಿ ಕೊಟ್ಟರು ಕೊಡ್ಬೋದು, ಅವ್ರ ರೈತ ತಗೋಬೇಕಂತ ಅನಿವಾರ್ಯ ಆಗ್ತೈತಿ. ಆದ್ರೆ ಇವತ್ತ ಕೇಂದ್ರ ಸರ್ಕಾರ ಇವತ್ತು NCDC ಮುಖಾಂತರ ಇವತ್ತು ಏನ್ ಯೋಜನೆ ಕೊಟ್ಟಿತ್ತು ಅದು ಮಾರ್ಚ್ವರೆಗೆ ಇತ್ತು, ಕಳೆದ ಮಾರ್ಚ್ವರೆಗೆ ಇತ್ತು. ಅಂದ್ರೆ ರಾಜ್ಯ ಸರ್ಕಾರ ಏನ್ರ ಜಾಮೀನ್ ಹಾಕಿದ್ರಂದ್ರ ಏನು ಯಾವ ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದಾವ ಅಥವಾ ಯಾವ ಸಕ್ಕರೆ ಕಾರ್ಖಾನೆಗಳು ಏನಾದ್ರು ಎಕ್ಸ್ಪಾನ್ಷನ್ ಮಾಡ್ತಿದ್ರಂದ್ರ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಅದಕ್ಕೆ NCDC ಇಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡಕ್ ತಯಾರಿದ್ರು. ಇವ್ರ ಕೆಲಸ ಏನಂದ್ರ ಬರೀ ಜಾಮೀನ್ ಆಗ್ಬೇಕಷ್ಟ, ಆ ಕೆಲಸನೂ ಮಾಡ್ಲಿಲ್ಲ. ಇಲ್ಲಿ ಪಕ್ಕದ ಮಹಾರಾಷ್ಟ್ರ, ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಎಷ್ಟು ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದ್ದು ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಅವಕ್ಕೆಲ್ಲ ಜಾಮೀನಾಗಿ ಅದು ಕೇಂದ್ರ ಸರ್ಕಾರದ NCDC ಇಂದ ಹಣ ಕೊಡಿಸಿ ಇವತ್ತು ಸಕ್ಕರೆ ಕಾರ್ಖಾನೆ ಉತ್ತೇಜನ ಆಗೋದು ಅಲ್ಲೇ. ಅದು ನಮ್ಮ ರಾಜ್ಯದಲ್ಲಿ ಯಾಕೆ ಆಗಿಲ್ಲ? ಇಲ್ಲೇ ನಮ್ಮ ಇವತ್ತು ಕೈಗಾರಿಕಾ ಮಂತ್ರಿ MB ಪಾಟೀಲ್ ಅದಿರಿ, ಇವತ್ತು ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅದಿರಿ. ನೀವಿಬ್ರು ಕೂಡಿ ಈ ರಾಜ್ಯಕ್ಕೆ ನೀವು ಏನಾದ್ರು ಮಾಡ್ಬೇಕಾಗಿತ್ತಲ್ಲ. ಈಗ ನಾಳೆ ಸಾಧನಾ ಸಮಾವೇಶದಲ್ಲಿ ಕೂಡ ಇದ್ರ ಬಗ್ಗೆ ನೀವೇನು ಅಲ್ಲಿ ಏನ್ ಹೇಳ್ತೀರಿ ಅಂತಕ್ಕಂಥದ್ದು ಬಿಜಾಪುರ ಜನತೆಗೆ ಅನ್ನೋದನ್ನ
ಇವತ್ತು ನಾನು ಕೇಳ್ಬೇಕಾಗ್ತದೆ. ಇವತ್ತು ಈಗ ಸ್ವಲ್ಪ ದಿವಸದಲ್ಲಿ ಅಲ್ಲೇ ಸಣ್ಣ ಪುಟ್ಟ ರೋಡ್ಗಳು ಪೂಜೆ ಆಗ್ತಾ ಇವೆ. ಆ ದುಡ್ಡು ಎಲ್ಲಿದು? ರಾಜ್ಯ ಸರ್ಕಾರದ ಅಲ್ಲೇ ಅಲ್ಲ, ಅದು ಕೇಂದ್ರ ಸರ್ಕಾರದ CRF ದುಡ್ಡು ಬಂದ ತಕ್ಷಣ ಒಬ್ಬ MLA 8 ಕೋಟಿ ಹಣ ರಿಲೀಸ್ ಆಗೈತೆ ಎಲ್ಲ ಅಲ್ಲೇ ಕೆಲಸ ಕಾಣ್ತಾ ಇದಾವೆ. ಇಲ್ಲ ಅಂದ್ರ ಏನೇನು ಪರಿಸ್ಥಿತಿ ಸಾಧ್ಯ ಇಲ್ಲ. ಇವತ್ತು ನಾವು ಉಸ್ತುವಾರಿ ಮಂತ್ರಿ ಅಂತ MB ಪಾಂಡ್ರೆ ಹೇಳ್ತನು, ನೀವು ಆಶ್ರಮ ಕಡೆ ಹೋಗ್ರಿ, ಆಶ್ರಮ ಸುತ್ತಮುತ್ತ ಬಡಾವಣೆ ನೋಡ್ರಿ, ತೆಗ್ ಬಿದ್ಬಿಟ್ಟಾವೆಲ್ಲ ಆ ಕಡೆ. ಇವತ್ತು ಅಲ್ಲಿ ಜನ ತಿರುಗಲ್ಲ ಅಂತ ಪರಿಸ್ಥಿತಿ ಅದ. ಮಳೆಗಾಲ ಬತ್ತು, ಇನ್ನು ಪರಿಸ್ಥಿತಿ ಹೆಂಗದ ಅಂದ್ರ ಆಶ್ರಮ ಸುತ್ತಮುತ್ತ ಬಡಾವಣೆ ಇರ್ಬೋದು. ಬಿಜಾಪುರದಲ್ಲಿ 99% ಕೆಲಸ ಭಾರತೀಯ ಜನತಾ ಪಕ್ಷದಾಗ ಆಗೈತಿ. 1% ಏರಿಯಾ ಉಳಿದೈತಿ ಈಗ ಆಗ್ಲಾರಂತ ಏರಿಯಾ ಅದ. ಆ ಏರಿಯಾನು ಕೂಡ ನಿಮ್ಗ ಆ ಡೆವಲಪ್ ಮಾಡಕ್ ಆಗವಲ್ದು, ರೋಡ್ ರಿಪೇರಿ ಮಾಡಕ್ ಆಗವಲ್ದಂದ್ರ ಇವತ್ ಯಾವ ಪರಿಸ್ಥಿತಿ ಅದಾವ ಅಂದ್ರ, ಈಗ ಮಳೆ ಮುಗಿದ್ರೊಳಗಾಗಿ ಇವತ್ ಏನ್ ಜನ ಹೊರಗೆ ನಡೆದಲಕ್ ಆಗವಲ್ದು. ಮುಂದಿನ ದಿನಮಾನದಲ್ಲಿ ಅವ್ರ ಕಾರ್ ಸಕ್ಕಿ ಅವ್ರ ಮನಿ ಮುಂದ್ ತರಿಗೆ ಅವರು ಹೋಗ್ಬೇಕಾದಂತ ವಾತಾವರಣ ಕ್ರಿಯೇಟ್ ಆಗೈತೆ ಅಂತಕ್ಕಂಥದ್ದು. ಒಟ್ಟಾಗಿ ಇವತ್ತು ಈ ಇಂಥ ಪರಿಸ್ಥಿತಿಯಲ್ಲಿ ಇವ್ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಏನ ಸಾಧನಾ ಸಮಾವೇಶ, ಕಂಪ್ಲೀಟ್ 0 ಸಮಾವೇಶ, ಈ ಸಮಾವೇಶಕ್ಕೆ ಯಾವುದೂ ಬೆಲೆ ಇಲ್ಲ. ನೀವು ಮಾಡ್ತಕ್ಕಂಥ ಈ ಸಮಾವೇಶದ ವಿರುದ್ಧ ಜನರ ಮನಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆಗಳನ್ನ ನೀವು ಪರೀಕ್ಷೆ ಮಾಡ್ರಿ. ಯಾವ ಇವತ್ತು ರಾಜ್ಯದಲ್ಲಿ ಯಾರಿಗೂ ಶಾಂತಿಯಿಂದ ಇಲ್ಲ. ಅದಕ್ಕಾಗಿ ಸಮಾವೇಶ ಇದು ಶೂನ್ಯ ಸಮಾವೇಶ ಅಂತಕ್ಕಂಥದ್ದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಕಾಂಗ್ರೆಸ್ ಸರ್ಕಾರ 2 ವರ್ಷದ ಸಾಧನೆ ಮಾಡಕ್ ಸಮಾವೇಶ ಮಾಡಕ್ ಹೊರಟದ. ಅವ್ರಿಗೆಲ್ಲರಿಗೆ ಒಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಎಷ್ಟೊತ್ತಾಗಿ ಸವಿಸ್ತಾರವಾಗಿ ನಡಹಳ್ಳಿ ಸಾಹೇಬ್ರು ಹೇಳಿದಾರ, ಅಧ್ಯಕ್ಷರು ಹೇಳಿದಾರ. 2 ವರ್ಷದ ಸಮನ್ವಯ ಕಾಣದ CM DCM ಇದೇ ನಿಮ್ಮ ಸಾಧನೆ. 2 ವರ್ಷದ ದುಬಾರಿ ಜೀವನ ಗ್ಯಾರಂಟಿ ಇದೇ ನಿಮ್ಮ ಸಾಧನೆ. 2 ವರ್ಷದ ಸೈನ್ಯ ಮತ್ತು ದೇಶವನ್ನು ಅವಮಾನಿಸುವುದೇ ನಿಮ್ಮ ಸಾಧನೆ. 2 ವರ್ಷದ ವಿವಿಧ ಇಲಾಖೆಗಳ ಹಗರಣ ಇದೇ ನಿಮ್ಮ ಸಾಧನೆ. 2 ವರ್ಷ ತಾಯಂದಿರ ಮತ್ತು ಮಹಿಳೆಯರ, ಹಿಂದೂಗಳ ದೌರ್ಜನ್ಯ ಹತ್ಯೆ ಇದೇ ನಿಮ್ಮ ಸಾಧನೆ. ಅಲ್ಪಸಂಖ್ಯಾತರನ್ನು, ಅದರಲ್ಲೂ ಮುಸ್ಲಿಮರನ್ನು ಓಲೈಸುವುದೇ ನಿಮ್ಮ ಸಾಧನೆ. ತಪ್ಪು ಜಾತಿ ಲೆಕ್ಕ ಹೇಳಿ SC STಗಳಿಗೆ ಮೋಸ ಮಾಡುವುದೇ ನಿಮ್ಮ ಸಾಧನೆ. ಕರ್ನಾಟಕವನ್ನು ಸಾಲಗಾರನಾಗಿ ಮಾಡುವುದೇ ನಿಮ್ಮ ಸಾಧನೆ. ಗ್ರೇಟರ್ ಬೆಂಗಳೂರಲ್ಲ, ಅದು ಗಟಾರ್ ಬೆಂಗಳೂರು ಅಂತ ಇದೇ ನಿಮ್ಮ ಸಾಧನೆ. ಹಿಂದೆಲ್ಲರಿಗಿಂತಲೂ ಹೆಚ್ಚಿನ ಸಾಲ ಮಾಡುವುದ CM ಇದೇ ನಿಮ್ಮ ಸಾಧನೆಯ ನನ್ನ ಪ್ರಶ್ನೆಗಳು ಸರ್ಕಾರಕ್ಕೆ. थैंक यू सर। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।